ಇನ್ನು ಮೈಸೂರಿನಲ್ಲಿ ಭಾರಿ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಎರಡು ಆನೆಗಳ ಗಲಾಟೆಯಿಂದ ಆಗಬಹುದಾಗಿದ್ದಂಥ ಹಾನಿಯನ್ನ ಮಾವುತರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ ತಪ್ಪಿದೆ. ಬಹಳ ಮುಖ್ಯವಾಗಿ ಮಾವುತರಿಂದ ಆಗಿರುವಂಥದ್ದು. ಮೈಸೂರು ಅರಮನೆಯ ಜಯಮಾರ್ತಾಂಡ ದ್ವಾರದ ಪಕ್ಕದಲ್ಲಿರುವಂಥ ಕೋಡಿ ಸೋಮೇಶ್ವರ ದೇಗುಲದ ದ್ವಾರದ ಬಳಿ ನಿನ್ನೆ ರಾತ್ರಿ ಎಂದಿನಂತೆ ದಸರಾ ಗಜಪಡೆಗೆ ಆಹಾರ ನೀಡಲಾಗ್ತಾ ಇತ್ತು. ಈ ವೇಳೆ ಕಂಜನ್ ಆನೆ ಮತ್ತು ಧನಂಜಯ ಆನೆ ನಡುವೆ ಗಲಾಟೆ ಆಗಿದೆ. ಗಲಾಟೆ ತಾರಕಕ್ಕೆ ಹೋಗಿ ಧನಂಜಯ ಕಂಜನ್ ಮೇಲೆ ದಾಳಿ ಮಾಡೋಕೆ ಮುಂದಾಯಿತು. ಸೊ ನಂತರ ಧನಂಜಯ ಆನೆಯಿಂದ ತಪ್ಪಿಸ್ಕೊಳ್ಳೋಕೆ ಮಾವುತನನ್ನೇ ಬಿಟ್ಟು ಕಂಜನ್ ಆನೆ ಅರಮನೆಯಿಂದ ಹೊರಗೋಡಿದೆ. ಸೊ ಕಂಜನ್ ಆನೆ ಹೊರಗೆ ಬಂದರೂ ಕೂಡ ಧನಂಜಯ ಆನೆ ಆಕ್ರೋಶ ಕಡಿಮೆ ಆಗಿಲ್ಲ. ಬ್ಯಾರಿಕೇಡ್ ಬಳಿ ಹೋಗುವಷ್ಟರಲ್ಲಿ ಮಾವುತ ಧನಂಜಯ ಆನೆಯನ್ನು ನಿಯಂತ್ರಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ. ಸೊ ಕಂಜನ್ ಆನೆಯನ್ನು ಅಟ್ಟಾಡಿಸ್ಕೊಂಡು ಹೋಗೋದನ್ನು ತಪ್ಪಿಸಿ ಪಕ್ಕಕ್ಕೆ ಆತ ಡೈವರ್ಟ್ ಮಾಡಿದ್ದಾನೆ. ಆಗ ಕಂಜನ್ ಆನೆ ಕೂಡ ಅಲ್ಲೇ ನಿಂತ್ಕೊಂಡಿದೆ. ಇಲ್ಲದೆ ಹೋದರೆ ಮೇನ್ ರೋಡಲ್ಲೆಲ್ಲ ಇವು ಓಡಾಡಬೇಕಾಗಿತ್ತು. ಆಗ ಜನ ಭಯಭೀತರಾಗ್ತಿರು, ಪ್ಯಾನಿಕ್ ಉಂಟಾಗ್ತಾ ಇತ್ತು. ಸೊ ದಸರಾ ಆನೆಗಳು ಅರಮನೆಯಿಂದ ಹೊರಗೆ ಓಡಿ ಬರೋದನ್ನು ಕಂಡ ಜನ ಕೂಡ ಅಲ್ಲಿ ಆತಂಕದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಓಡಿದರು. ಸೊ ಹೆಚ್ಚು ಜನರು ಇಲ್ಲದಂಥ ಕಾರಣ ಅನಾಹುತ ತಪ್ಪಿದೆ. ಜೊತೆಗೆ ಧನಂಜಯ ಆನೆಯ ಮಾವುತನ ಧೈರ್ಯ, ಸಮಯ ಪ್ರಜ್ಞೆ ಮುಖ್ಯವಾಗಿ ಅನಾಹುತವನ್ನು ತಪ್ಪಿಸಿದೆ. ಇನ್ನು ಕಂಜನ್ ಆನೆಯ ಮೇಲೆ ಮಾವುತ ಇರಲೇ ಇಲ್ಲ. ಆನೆಗಳು ಬಂದಾಗ ನಾನು ಒಂದು ಕ್ಷಣ ಗಾಬರಿ ಆದೆ ಅಂತ ಟಿವಿ9ಗೆ ಪ್ರತ್ಯಕ್ಷದರ್ಶಿ ಯೋಗೇಶ್ ಹೇಳಿದ್ದಾರೆ. ಧನಂಜಯ ಆನೆ ಮೇಲೆ ಮಾವುತ ಇದ್ರು, ಮಾವುತ ಇಲ್ಲದೆ ಇದ್ರೆ ಅನಾಹುತ ನಡೀತಾ ಇತ್ತು. ಧನಂಜಯ ಆನೆಯನ್ನ ಮಾವುತ ಕಂಟ್ರೋಲ್ ಮಾಡಿದ್ರು ಅಂತ ಹೇಳಿದ್ದಾರೆ. ಮನೆ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಮಾತನಾಡಿಸಿದ್ದಾರೆ, ಅವನ್ನ ನೋಡೋಣ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರೆಗೆ ದಿನಗಣನೆ ಆರಂಭವಾಗಿದೆ. ಇದರ ಸಿದ್ಧತೆಗಳ ನಡುವೆಯೇ ನಿನ್ನೆ ರಾತ್ರಿ ದಸರಾ ಗಜಪಡೆಯ ಎರಡು ಆನೆಗಳು ಧನಂಜಯ ಮತ್ತೆ ಕಂಜನ್ ಅರಮನೆಯಿಂದ ಹೊರಗೆ ಬಂದು ಸಾಕಷ್ಟು ಆತಂಕವನ್ನು ಸೃಷ್ಟಿಸಿದ್ದು. ಈ ಒಂದು ಆನೆಗಳು ಹೊರಗೆ ಬಂದಂಥದ್ದನ್ನ ಸ್ಥಳೀಯರಾದಂತಹ ಯೋಗೇಶ್ ಅವರು ತಮ್ಮ ಮೊಬೈಲ್ನಲ್ಲಿ ಚಿತ್ರೀಕರಣವನ್ನು ಮಾಡಿದ್ರು. ಆ ವಿಡಿಯೋಯಿಂದಾಗಿ ಈ ಒಂದು ಏನು ಆನೆಗಳ ಹೊರಗಡೆ ಬಂದಿದ್ವು ಅದರ ದೃಶ್ಯ ಆ ಮೊಬೈಲ್ನಲ್ಲಿ ಸರಿಯಾಗಿತ್ತು. ಆ ಯೋಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನೆನ್ನೆ ಎಷ್ಟು ಗಂಟೆಯಲ್ಲಿ ಈ ಒಂದು ಆಗಿದ್ದಂಥದ್ದು, ಏನಾಯಿತು ಅಂತ? ಸರ್ 7:15 ಸುಮಾರು ಕರೆಕ್ಟಾಗಿ ಅಲ್ಲಿ ಆನೆ ಆ ಕಡೆಯಿಂದ ಓಡ್ಬತ್ತು. ಆ ಪ್ಯಾರಾಕೆಟ್ ಮುಗಿಸ್ಕೊಂಡು ಈ ಪ್ಯಾರಾಕೆಟು ತೆಳ್ಳಿಬಿಟ್ಟು ಇಲ್ಲಿ ಬಂದು ಒಂದು ಆನೆ ಮಾತ್ರ ಈಚೆ ಹೋಯ್ತು, ಇನ್ನೊಂದು ಆನೆ ಸ್ಟಾಪ್ ಆಯಿತು. ಸ್ಟಾಪ್ ಆಗ್ಬಿಟ್ಟು ಸಮಾಧಾನ ಆಯಿತು. ಅಲ್ಲಿಂದ ಜಸ್ಟ್ ಒಂದು 5 ನಿಮಿಷದಲ್ಲಿ ತಿರ್ಗಾ 2 ಆನೆನೂ ಕರ್ಕೊಂಡು ವಾಪಸ್ ಹೋದರು ಸರ್. ಅದು ಅಯ್ಯೋ ಹೋದ್ಮೇಲೆ ಯಾರು ಪಬ್ಲಿಕ್ ಏನಂತದ್ದು ಏನು ಪಬ್ಲಿಕ್ ಕಮ್ಮಿ ಇತ್ತು, ಏನು ತೊಂದರೆ ಇಲ್ಲ, ನೋಡ್ಬಿಟ್ಟು ಎಲ್ಲ ಓಡ್ಬಿಟ್ರು ಆ ಕಡೆ ಈ ಕಡೆ. ಇದೇ ಆ ಥರ ಶನಿವಾರ ಭಾನುವಾರ ಏನಾರು ಆಗ್ಬಿಟ್ಟಿದ್ರೆ ಇವು ಪಬ್ಲಿಕ್ ಭಾರಿ ತೊಂದರೆ ಆಗಿರೋ ಸರ್. ಬಂದ ತಕ್ಷಣ ತಮಗೇನು ಗಾಬರಿ ಆಯ್ತಾ, ಆತಂಕ ಆಯ್ತಾ ಅಥವಾ ಗಾಬರಿ ಆಯಿತು. ಎಂಥವ್ರಿಗೂ ಗಾಬರಿ ಆಗುತ್ತೆ. ಆನೆ ಬಂದಮೇಲೆ ಆ ತಾಯಿ ಚಾಮುಂಡೇಶ್ವರಿ ಇರೋ ತನಕ ಇಲ್ಲಿ ನಮ್ಮ ಮೈಸೂರಿಗೆ ಏನೂ ಆಗಲ್ಲ ಅಂತ ನಮ್ಮ ಆಸೆ ಇದೆ ಸರ್, ಅಷ್ಟೇನೇನು ಇಲ್ಲ. ಈಗ ಕಂಜನ್ ಆನೆಯನ್ನ ಧನಂಜಯ್ ಆನೆ ಅಟ್ಟಿಸ್ಕೊಂಡು ಬಂದಿದ್ದು. ಧನಂಜಯ್ ಆನೆ ಮೇಲೆ ಮಾವುತ ಇದ್ದ. ಒಂದ್ ವೇಳೆ ಮಾವುತ ಇಲ್ಲ ಅಂದಿದ್ರೆ ಮಾವುತ ಇಲ್ಲ ಅಂದ್ರೆ ತೊಂದರೆ ಆಗ್ಬಿಟ್ಟಿರೋ ಸರ್. ಹೆಂಗ್ ಬಂತದ ಹೇಳಿದ್ರು? ಹಿಂಗೆ ಸೀದಾ ಫಸ್ಟ್ ಮುಂದೆ ಕಂಜನ್, ಗಂಜನು ಮುಂದೆ ಆನೆ ಒಬ್ಬರು ಒಂದು ಆನೆ ಮೇಲೆ ಮೌತ ಇರಲಿಲ್ಲ, ಹಿಂದ್ಗಡೆ ಆನೆ ಮೇಲೆ ಮೌತ ಇದ್ರು ಸರ್. ಆ ಮೌತ ಇರೋದ್ರಿಂದ ಮೌತಿದ್ರು ಪಾಪ ಒಂದು 15 20 ಜನ ಪಾಪ ಅಲ್ಲಿಂದ ಎಲ್ಲ ಓಡ್ಬಂದು ಎಲ್ಲ ಕವರ್ ಮಾಡಿದ್ರು ಸರ್. ಅಷ್ಟು ಭಾರಿ ಮೌತಿದ್ರಿಗೆ ಒಂದು ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಬೋದು. ತೊಂದರೆ ಆಗಿರೋ ಸರ್, ಅದಂತೂ ತೊಂದರೆ ಆಗಿರೋದು. 45 ವರ್ಷಗಳಿಂದ ಇಲ್ಲೇ ಒಡನಾಟವನ್ನು ಹೊಂದ್ಕೊಂಡು ಮಾಡಿದ್ರೆ ಈ ರೀತಿ ಘಟನೆ ಹಿಂದೆ ಏನಾರು ಆಗಿತ್ತು ಯಾವಾಗಲಾರು? ಈ ರೀತಿ ಬಂದು ಒಂದು ಮೊದಲೊಂದು ಸತಿ ಆಗಿತ್ತು. ಒಂದು ಆನೆ ಹಿಂದ್ಗಡೆ ಕಾರ್ಪೊರೇಷನ್ ಗೇಟಿಂದ ಹೋಗಿ ಎಲ್ಲ ಹಾರಿತ್ತು. ಇಲ್ಲಿ ಒಂದು ಅರ್ಜುನ ಒಂದು ಇಲ್ಲಿ ಮಾತನಿಗೆ ತುಂಡಿ ಸಾಯಿಸಿತ್ತಿದ್ವಿ. ಇಲ್ಲೇ ತುಂಡಿ ಸಾಯಿಸಿತ್ತು ಒಂದು. ಇದು ನಿನ್ನೆಯ ಆ ಒಂದು ದೃಶ್ಯವನ್ನು ಸೆರೆ ಹಿಡಿದಂತಹ ಗೈಡ್ ಯೋಗೇಶ್ ಅವರ ಮಾತು. ಖಂಡಿತವಾಗಿಯೂ ಭಾರಿ ಅನಾಹುತ ಆಗ್ತಾ ಇತ್ತು. ಆದರೆ ಅರಣ್ಯಾಧಿಕಾರಿಗಳು ಮಾವುತರ ಸಮಯ ಪ್ರಜ್ಞೆ, ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದ ಅದು ತಪ್ಪಿದೆ ಅನ್ನೋ ಒಂದು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, ಟಿವಿ9 ಮೈಸೂರು. ಇನ್ನು ನಿನ್ನೆ ರಾತ್ರಿ ಗಲಾಟೆ ಮಾಡ್ಕೊಂಡಿದ್ದಂಥ ಧನಂಜಯ ಮತ್ತು ಕಂಜನ್ ಆನೆಗಳು ಈಗ ಶಾಂತವಾಗಿವೆ. ವಾಕಿಂಗ್ ಮುಗಿಸಿ ಅರಮನೆ ಆವರಣದಲ್ಲಿ ಧನಂಜಯ ಮತ್ತು ಕಂಜನ್ ಎರಡು ಆನೆಗಳು ಕೂಡ ರಿಲ್ಯಾಕ್ಸ್ ಮೋಡ್ನಲ್ಲಿವೆ. ಒಂದೇ ಕ್ಯಾಂಪ್ನಲ್ಲಿ ಮುಖಾಮುಖಿಯಾಗಿ ನಿಂತಿರೋದು ಕೂಡ ಇವತ್ತು ಕಂಡು ಬಂತು. ಸೊ ನಿನ್ನೆ ಆಹಾರದ ವಿಚಾರದಲ್ಲಿ ಎರಡು ಆನೆಗಳ ನಡುವೆ ಒಂದಷ್ಟು ಗಲಾಟೆ ಆಯಿತು. ಆದರೆ ಅದಾದ ನಂತರ ಇವತ್ತು ಬೆಳಗ್ಗೆ ಎರಡೂ ಕೂಡ ಶಾಂತವಾಗಿವೆ. ಯಾವುದೇ ನಿನ್ನೆ ರಾತ್ರಿ ಆಗಿರುವಂಥ ಘಟನೆ ಏನಿದೆ, ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ಅದನ್ನು ಉಳಿಸ್ಕೊಳ್ಳೋದಿಲ್ಲ, ಅದನ್ನೇ ಮುಂದುವರಿಸೋದು ಆಗೋದಿಲ್ಲ ಅಂತ ಕೂಡ ಅಲ್ಲಿನ ಸ್ಥಳೀಯ ಸಂಬಂಧಪಟ್ಟಂಥ ಸಿಬ್ಬಂದಿ ಕೂಡ ಹೇಳ್ತಾ ಇದ್ರು.